ದೊಡ್ಡಬಳ್ಳಾಪುರ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ನೂರಾರು ಜನರು ಶಿಸ್ತುಬದ್ಧವಾಗಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಹಾಗೂ ಹೊರಗೆ ರಾಮ ಆಂಜನೇಯ ಆಲಿಂಗನದ ಬೃಹದಾಕಾರದ ವಿಗ್ರಹದ ಮುಂದೆ ದೇವಾಲಯಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ನೀರ್ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಬೆಳಗಿನ ಉಪಹಾರವನ್ನು ಸಹ ಹಂಚಲಾಯಿತು. ಶ್ರೀರಾಮನ ಜನ್ಮೋತ್ಸವವಾಗಿ ಆಚರಿಸಲ್ಪಡುವ ಪವಿತ್ರ ಹಬ್ಬವಾಗಿದೆ. ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವವುಳ್ಳ ದಿನಗಳಲ್ಲಿ ಒಂದಾಗಿದೆ. ಶ್ರೀರಾಮನವಮಿಯ ಮಹತ್ವ. ಶ್ರೀರಾಮನವಮಿ ದಿನವು ಶ್ರೀರಾಮ ಅವರ ಅವತಾರಾಚರಣೆಯ ದಿನವಾಗಿದೆ. ಶ್ರೀರಾಮನು ವಿಷ್ಣುನ 7ನೆಯ ಅವತಾರವಾಗಿ ಭೂಮಿಯಲ್ಲಿ ಜನಿಸಿ ಧರ್ಮವನ್ನು ಸ್ಥಾಪಿಸಿದನು. ಈ ಅವತಾರವು ಧರ್ಮ, ಸತ್ಯ, ನೀತಿ, ಕರ್ತವ್ಯ ಮತ್ತು ಆದರ್ಶ ಜೀವನದ ಸಂಕೇತವಾಗಿದೆ. ಶ್ರೀರಾಮನು ಆದರ್ಶ ಪುತ್ರ, ಆದರ್ಶ ರಾಜ, ಆದರ್ಶ ಪತಿ ಮತ್ತು ಆದರ್ಶ ಸ್ನೇಹಿತನಾಗಿ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಪುರಾಣಿಕ ಉಲ್ಲೇಖದಂತೆ ಶ್ರೀರಾಮನ ಜನ್ಮವು ರಾಮಾಯಣದಲ್ಲಿ ವಿವರಿಸಲಾಗಿದೆ. ದಶರಥ ಮಹಾರಾಜನಿಗೆ ಕೌಸಲ್ಯ ದೇವಿಯ ಗರ್ಭದಲ್ಲಿ ಶ್ರೀರಾಮನು ಜನಿಸಿದನು. ಶ್ರೀರಾಮನವಮಿಯ ಆಧ್ಯಾತ್ಮಿಕ ಲಾಭವನ್ನು ಪಡೆಯೋಣ. ದೇವತೆಗಳು ಮತ್ತು ಅವತಾರಗಳ ಜನ್ಮತಿಥಿಯಂದು ಭೂಮಿಯ ಮೇಲೆ ಅವರ ತತ್ವವು ಹೆಚ್ಚು ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ. ಶ್ರೀರಾಮನವಮಿಗೆ ಶ್ರೀರಾಮ ತತ್ವವು ಎಂದಿಗಿಂತ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ಶ್ರೀರಾಮನವಮಿಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಾಮಜಪ, ಹಾಗೆಯೇ ಶ್ರೀರಾಮನ ಇತರ ಉಪಾಸನೆಗಳನ್ನು ಭಾವಪೂರ್ಣವಾಗಿ ಮಾಡುವುದರಿಂದ ಶ್ರೀರಾಮ ತತ್ವದ ಲಾಭವನ್ನು ಆದಷ್ಟು ಹೆಚ್ಚು ಪಡೆಯಲು ಸಹಾಯವಾಗುತ್ತದೆ. ಶ್ರೀರಾಮನವಮಿಯಂದು ಈ ಶ್ಲೋಕವನ್ನು ಹೇಳೋದ್ರಿಂದ ಇನ್ನಷ್ಟು ದುಪ್ಪಟ್ಟು ಫಲಾನುವನ್ನು ಪಡೆಯಬಹುದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅರ್ಥ: ರಾಮನ ನಾಮವನ್ನು ಜಪಿಸುವುದರಿಂದ ವಿಷ್ಣು ಸಹಸ್ರನಾಮದ ಫಲವೂ ಸಹ ದೊರೆಯುತ್ತದೆ. ಶ್ರೀರಾಮನವಮಿ ದಿನದಲ್ಲಿ ರಾಮನ ಸ್ಮರಣೆ, ನಾಮಜಪ ಮತ್ತು ಧರ್ಮಾಚರಣೆ ಜೀವನವನ್ನು ಶುದ್ಧಗೊಳಿಸುವ ಪವಿತ್ರ ಸಾಧನೆಯಾಗಿದೆ.